ಲೋಕಸಭಾ ಚುನಾವಣೆ ಗೆಲ್ಲಲು ಅಭ್ಯರ್ಥಿಗಳ ಮತಬೇಟೆ ಮುಂದುವರೆದಿದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ ಕರಿಗಳು ಭರ್ಜರಿ ಮತಬೇಟೆಗಿಳಿದಿದ್ದಾರೆ. ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. 2 ದಿನ ಪ್ರಚಾರ ಮಾಡಿ ಹೋಗಿದ್ದೆ, ಎಂದು ಮತ್ತೆ ಬಂದಿದ್ದೇನೆ, ಪ್ರಚಾರವನ್ನು ಆರಂಭ ಮಾಡಿದ್ದೇನೆ, ಉತ್ತಮ ಜನಸ್ಪಂದನೆ ನನಗೆ ದೊರೀತಾ ಇದೆ. ನನಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು 5ನೇ ಚುನಾವಣಾ ಪ್ರಚಾರ ಅಂತ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನೋಡಿ, ಈಗ ಹೈ ವೋಲ್ಟೇಜ್ ಕ್ಷೇತ್ರ ಮತ್ತೊಂದು. ಗೀತಾ ಶಿವರಾಜ್ ಕುಮಾರ್ ಮತ್ತೊಮ್ಮೆ ಲೋಕಸಭಾ ಚುನಾವಣೆ ಅಖಾಡದಲ್ಲಿದ್ದಾರೆ. ಮಿಂಚಿನ ಸಂಚಾರವನ್ನು ಕೈಗೊಳ್ತಾ ಇದ್ದಾರೆ. ಶಿವಣ್ಣ ಕೂಡ ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಅವರ ಸಹೋದರ ಮಧು ಬಂಗಾರಪ್ಪನವರು ಕೂಡ ಅವ್ರ ಜೊತೆ ನಿಂತಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಓಡಾಡಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್. 2 ದಿನ ಪ್ರಚಾರ ಮಾಡಿದ್ದೆ, ಹೋಗಿದ್ದೆ, ಮತ್ತೆ ಇವತ್ತು ಬಂದು ಪ್ರಚಾರವನ್ನು ಮಾಡಿದ್ದೀನಿ. ಎಲ್ಲ ಕಡೆಗಳಲ್ಲೂ ಕೂಡ ಜನರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಗೆಲುವಿನ ವಿಶ್ವಾಸವನ್ನು ಕೂಡ ಗೀತಾ ವ್ಯಕ್ತಪಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬರೀ 2 ಡೇಸ್ ಮಾಡಿಬಿಟ್ಟು ಹೋಗಿದ್ದೀವಿ. ಭದ್ರಾವತಿ ಮತ್ತು ಶಿವಮೊಗ್ಗ, ಆಮೇಲೆ ನೆಕ್ಸ್ಟ್ ಡೇ ಬೈಂದೂರು ಹೋಗಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ವೆಲ್. ನಮಗೇನು ಚೆನ್ನಾಗಿದೆ ಅಂತ ಅನಿಸ್ತದೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಕಡೆಯೂ ಚೆನ್ನಾಗಿದೆ. ಐ ಸಿ ಲಾಟ್ಸ್ ಆಫ್ ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀನಿ, ಅದರಲ್ಲಿ ತುಂಬ ಚೆನ್ನಾಗಿದೆ. ಸೊ ಆಮೇಲೆ ಅವ್ರ ಸಮಸ್ಯೆ ಏನಿದ್ರೂ ಅದಕ್ಕೆ ಇವಾಗ ಇರೋ ನಮ್ಮ ಸರ್ಕಾರ ಆಲ್ರೆಡಿ ಇಟ್ಸ್ ಡೂಯಿಂಗ್ ಹೆಲ್ಪಿಂಗ್ ಎವ್ರಿಬಡಿ. ಸೊ ಅದ್ರ ಜೊತೆಗೆ ನಾವು ಕೂಡ ಇದ್ಬಿಟ್ಟು ವರ್ಕ್ ಮಾಡ್ತೀವಿ. ಅಭಿವೃದ್ಧಿ ಸರ್ಕಾರದ ಆಲ್ರೆಡಿ 5 ಗ್ಯಾರಂಟಿಲಿ ಸುಮಾರು ಕವರ್ ಆಗುತ್ತೆ. ಅದರಲ್ಲಿ ಇನ್ನೂ ಜಾಸ್ತಿ ಸ್ಕೀಮ್ಗಳನ್ನ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕನ್ನೋ ಚಿಂತನೆಯಲ್ಲಿದೆ. ಸೊ ಅದಕ್ಕೆ ಅದೆಲ್ಲನೂ ನೋಡಿಕೊಂಡು ಜನರಿಗೆ ಏನು ಬೇಕು ಅದನ್ನು ನಾನು ಮಾಡೋಕ್ಕೆ ನಾನು ರೆಡಿ. ಇದರಲ್ಲಿ ಕಾರ್ಯತಂತ್ರ ಅಂದರೆ ಆ ಥರ ಎಲ್ಲ ಏನಿಲ್ಲ. ಹೌದು ಹೌದು, ನಾನು ಅದನ್ನು ಆಗಲೇ ಸುಮಾರು ಸರಿ ಮಾಡಿಬಿಟ್ಟಿದ್ದೀನಿ. ಇದು ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ವರ್ಕ್ ಮಾಡ್ತಾ ಇರೋ 4ನೇದು 5ನೇ ಎಲೆಕ್ಷನ್ ನನಗೆ. ಈ ಕಾಂಗ್ರೆಸ್ಸಿಂದ ಏನಾಗ್ತದೆ ಅದನ್ನೇ ನಾನು ಫಾಲೋ ಮಾಡಿದೆ, ಯಾಕಂದರೆ ನಾನು ಕೂಡ ಆ ಪಾರ್ಟಿಲಿ ಇದ್ದೀನಲ್ಲ. ಬರೀ ಗ್ಯಾರಂಟಿ ಅಲ್ಲ, ನಮ್ಮ ಗೌರ್ಮೆಂಟ್ ಇನ್ನೂ ಇವಾಗಷ್ಟೇ ಹೇಳಿದೆ, ಇನ್ನು ತುಂಬ ಸ್ಕೀಮ್ಸ್ ತರ್ತಾ ಇದೆ ಅದ್ರ ಮೇಲೆ. ಸೊ ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ತುಂಬ ವರ್ಷದಿಂದ ಇದರಿಂದ ಇರೋ ಹಳೆಯ ಪಕ್ಷ ಅದು. ಅದರಲ್ಲಿ ಅವ್ರದ್ದು ತುಂಬ ಸಿದ್ಧಾಂತಗಳಿದೆ. ಅದರಲ್ಲಿ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಅದಕ್ಕೆ ನೀವೇ ಆನ್ಸರ್ ಮಾಡಿಬಿಡಿ. ಮಧುಗೂ ನನಗೂ ಅದರಲ್ಲಿ ಎಲ್ಲ ಸಹಕಾರ ಅವನ್ನೆಲ್ಲನೂ ಕೊಡ್ತಾನೆ ಅಂತ ನಂಬಿಕೆ ಇದೆ ನನಗೆ. ಅದರಲ್ಲಿ ಮಧು ಮಾಡ್ತಾ ಇರೋ ಕೆಲಸಗಳು ನಮ್ಮ ತಂದೆ ಏನೇನು ಮಾಡ್ಕೊಂಡು ಹೋದ್ರು. ಅವ್ರು ಮಾಡ್ತಾ ಇದ್ದಿದ್ದ ಕೆಲಸಗಳು ಅರ್ಧ ಜನಕ್ಕೆ ಗೊತ್ತೇ ಇರ್ತಿರ್ಲಿಲ್ಲ, ಅಷ್ಟು ಜನ ಕೆಲಸ ಮಾಡಿದ್ರು. ಮಧು ಅದೇ ಹಾದಿಲಿದ್ದಾನೆ, ಮುಂದೆ ಅವನು ತುಂಬ ದೊಡ್ಡ ಲೀಡರ್ ಆಗ್ತಾನೆ ಅನ್ನೋ ನಂಬಿಕೆ ನನಗೆ.